Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. Good morning students. Today we have to know about how to open the Visual Basic 6.0 and the main components of the IDE. Okay, let's start how to open the Visual Studio or Visual Basic 6.0. So first we have to install Visual Basic 6.0 in our system. So click on the start button. So here we see Visual Basic 6.0. If you want to see this icon, it will be stored in all programs. Okay, select Microsoft Visual Studio 6.0 and click on Microsoft Visual Basic 6.0. So Visual Studio consists of different applications like Visual Basic 6.0, next Visual C++, Visual Fox Pro, Visual IntuiDive, SourceSafe, many more. But today we have to learn about Microsoft Visual Basic 6.0. First, click that one. So this is the first window of our Visual Basic. In Visual Basic, we know that we can start our application by using a new project window. The new project window consists of 3 tabs. First one is the new, second one existing, third one recent. So namak gottide. So Visual Basic consists of applications. Here applications is nothing but a project. ಒಂದು ಪ್ರಾಜೆಕ್ಟ್ ಅಂತ ಕರಿತೀವಿ. ಈ ನ್ಯೂ ಪ್ರಾಜೆಕ್ಟ್ ವಿಂಡೋದಲ್ಲಿ 3 ಟ್ಯಾಬ್ಸ್ ಯೂಸ್ ಮಾಡ್ಕೊಂತೀವಿ. ಒಂದು ನ್ಯೂ, ಎಕ್ಸಿಸ್ಟಿಂಗ್ ಅಂಡ್ ರೀಸೆಂಟ್. ಸೊ ನ್ಯೂ ಕನ್ಸಿಸ್ಟ್ಸ್ ಆಫ್ different exe files, standard exe, ActiveX exe, ActiveX DLL, ActiveX control, VB application wizard, VB Wizard Manager, ActiveX Document DLL, ActiveX Document EXE, Add-in, Data Project and DHTML application, IIS application, VB Enterprise Edition Co. But ನಾವು ಯಾವಾಗಲೂ ಹೊಸ ಪ್ರಾಜೆಕ್ಟ್ ನ ಮಾಡಬೇಕಾದ್ರೆ we have to select ಸ್ಟ್ಯಾಂಡರ್ಡ್ EXE. ಸೊ ಬೇಸಿಕ್ ವರ್ಷನ್ ಅಲ್ಲಿ ನಾವು ಸ್ಟ್ಯಾಂಡರ್ಡ್ EXE ನ ನಾವು ಯೂಸ್ ಮಾಡಿಕೊಂಡು ನಾವೇನ್ ಮಾಡಬೇಕಾಗತ್ತೆ, we have to create the projects. ಸೊ ನ್ಯೂ. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಅಂತ ಟ್ಯಾಬ್ ಬಂದಾಗ, ಸೊ ವೆನ್ ಯು ಕ್ಲಿಕ್ ಆನ್ ದ ಎಕ್ಸಿಸ್ಟಿಂಗ್ ಟ್ಯಾಬ್, ಸೊ ಆಲ್ರೆಡಿ ಕ್ರಿಯೇಟೆಡ್ ಪ್ರಾಜೆಕ್ಟ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಹಿಯರ್. ಸೊ ನಾವು ಪ್ರೀವಿಯಸ್ ಆಗಿ ಏನು ಪ್ರಾಜೆಕ್ಟ್ಸ್ ನ ನಾವು ಕ್ರಿಯೇಟ್ ಮಾಡಿರ್ತೀವಿ ಆ ಪ್ರಾಜೆಕ್ಟ್ಸ್ ಇಲ್ಲಿ ಡಿಸ್ಪ್ಲೇ ಮಾಡತ್ತೆ. ಯಾವಾಗ್ಲೂ VB ಪ್ರಾಜೆಕ್ಟ್ಸ್ ಸೇವ್ ಮಾಡಬೇಕಾದ್ರೆ ಬೈ ಡಿಫಾಲ್ಟ್ ಆಗಿ VBP ಅಂತಾನೆ ತಗೊಳತ್ತೆ ಪ್ರಾಜೆಕ್ಟ್ಸ್ ಎಲ್ಲಾನು. ಓಕೆ, ಪ್ರಾಜೆಕ್ಟ್ ಅಂತ ಅಂದಾಗ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಫಾರ್ಮ್ಸ್ ಅಂತ ಕರಿತೀವಿ. ಹಾಗಾಗಿ ಎಲ್ಲ ನಂಬರ್ ಆಫ್ ಫಾರ್ಮ್ಸ್ ಎಲ್ಲ ಸೇರಿ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ನಮಗೆ. ಬೈ ಡಿಫಾಲ್ಟ್ ಆಗಿ ಅದು ಪ್ರಾಜೆಕ್ಟ್ ನೇಮ್, ನಾವ್ ಏನ್ ಪ್ರಾಜೆಕ್ಟ್ ನೇಮ್ ನ ಕೊಡ್ತೀವಿ ಆ ಪ್ರಾಜೆಕ್ಟ್ ನೇಮ್ ಡಾಟ್ VBP ಅಂತ ಆಗಿರುತ್ತೆ. ಅಲ್ಲಿ ರೀಸೆಂಟ್ ಅಲ್ಲಿ ಎಕ್ಸಿಸ್ಟಿಂಗ್ ಅಲ್ಲಿ. ಸೊ ನಾವು ರೀಸೆಂಟ್ ಬಂದಾಗ, ಸೊ ಅಲ್ಲ ಎಸ್ಟರ್ಡೇ ನಾವ್ ಏನ್ ಕ್ರಿಯೇಟ್ ಮಾಡಿರ್ತೀವಿ ಆ ಫೈಲ್ಸ್ ಎಲ್ಲಾನು ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಎಕ್ಸಿಸ್ಟಿಂಗ್ ಅಲ್ಲಿ ಪ್ರೀವಿಯಸ್ ಲಾಸ್ಟ್ ಏನೇನ್ ಮಾಡಿರ್ತೀವಿ ಅವೆಲ್ಲಾನು ಇಲ್ಲಿ ಡಿಸ್ಪ್ಲೇ ಆಗತ್ತೆ. ರೀಸೆಂಟ್ ಆಗಿ ಯಾವ್ದು ಓಪನ್ ಮಾಡಿರ್ತೀವಿ ಆ ಪ್ರಾಜೆಕ್ಟ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಸೊ ನಾವಿನ್ನ ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಯಾವುದೇ ಎಕ್ಸಿಸ್ಟಿಂಗ್ ಮತ್ತೆ ರೀಸೆಂಟ್ ಫೈಲ್ಸ್ ನಮಗೆ ಪ್ರಾಜೆಕ್ಟ್ಸ್ ಇಲ್ಲಿ ಡಿಸ್ಪ್ಲೇ ಆಗಲ್ಲ. ಓಕೆ, ಸೊ ನ್ಯೂ ಬರೋಣ. ನೆನ್ಪಿಟ್ಕೊಳ್ಳಿ, ಬೈ ಡಿಫಾಲ್ಟ್ every time we have to create a new project by using the standard exe. Standard exe ನ
ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಓಪನ್ ಅಂತ ಕೊಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಮೇನ್ ಸ್ಕ್ರೀನ್ ಆಫ್ ವಿಜುವಲ್ ಬೇಸಿಕ್. ಸೊ ಇವಾಗ ಏನ್ ಕಾಣಿಸ್ತಾ ಇದೆ ಇದು ನಮ್ಮ ಮೇನ್ ಸ್ಕ್ರೀನ್ ಆಫ್ ವಿಜುವಲ್ ಬೇಸಿಕ್ ಅಂತ ಕರಿತೀವಿ. ಸೊ ಈ ಮೇನ್ ಸ್ಕ್ರೀನ್ ಅಲ್ಲಿ ಯಾವಾಗ್ಲೂ ಬೈ ಡಿಫಾಲ್ಟ್ ಇಟ್ ವಿಲ್ ಓಪನ್ ದ ಸೆವರಲ್ ವಿಂಡೋಸ್. ಕಾಮನ್ಲಿ ಇಟ್ ವಿಲ್ ಓಪನ್ 7 ವಿಂಡೋಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಗೆ 6 ವಿಂಡೋಸ್ ಮಾತ್ರ ಕಾಣಿಸ್ತಾ ಇದೆ. ಇನ್ನೊಂದು ವಿಂಡೋ ಏನಾಗಿದೆ, ಹೈಡ್ ಆಗಿದೆ. ಸೊ ಒಂದೊಂದು ವಿಂಡೋನೇ ಹೇಳ್ಕೊಂಡ್ ಬರ್ತೀನಿ. ಸೊ ಏನಿದು ಫುಲ್ ವಿಂಡೋ ಇದು ಕಾಣಿಸ್ತಾ ಇದೆಯಲ್ಲ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಮೇನ್ ವಿಂಡೋ. ಸೊ ಫುಲ್ ಓವರ್ ಆಲ್ ಏನ್ ಕಾಣಿಸ್ತಾ ಇದೆ ಇದಿಷ್ಟುನು ಅದನ್ನ ನಾವೇನಂತ ಕರಿತೀವಿ, ಮೇನ್ ವಿಂಡೋ ಅಂತ ಕರಿತೀವಿ. ದ ಮೇನ್ ವಿಂಡೋ ಕನ್ಸಿಸ್ಟ್ ಆಫ್ ದ ಟೈಟಲ್ ಬಾರ್ ಅಂಡ್ ಮೆನು ಬಾರ್. ಸೊ ನೆಕ್ಸ್ಟ್ ಒನ್ is the form window. This is called as form window. So here this one, form 1. Okay, this is form window. The next one is the project window. So next one is the toolbox window. So property window. Next form layout window. So here immediate window, intermediate window ಅಂತ ಇನ್ನೊಂದು ವಿಂಡೋ ಓಪನ್ ಆಗತ್ತೆ. ಅದನ್ನ ನಾವು ವ್ಯೂಗೆ ಹೋಗಿ ನಾವೇನ್ ಮಾಡ್ಕೋಬಹುದು, ಆನ್ ಅಂಡ್ ಆಫ್ ನ ಮಾಡ್ಕೋಬಹುದು. ಯಾವಾಗಾದ್ರೂ ಆಫ್ ಅಲ್ಲಿ ಇರುತ್ತೆ. ಸೊ ನೋಡಿ, immediate window. So ಹಾಗಾಗಿ ಬೇಸಿಕಲಿ we can say that when you open a new project, mainly the 7 windows will be available on our screen. ಇದಿಷ್ಟನ್ನು ನಾವು IDE ಅಂತ ಕರಿತೀವಿ, Integrated Development Environment, because we can create our application, compiling the application and run the application in the ಸೇಮ್ ಎನ್ವೈರ್ನಮೆಂಟ್. ಒಂದೇ ಎನ್ವೈರ್ನಮೆಂಟ್ ಅಲ್ಲಿ ನಾವು ಕಂಪೈಲ್ ಮಾಡ್ತೀವಿ, ರನ್ ಮಾಡ್ತೀವಿ, ಮತ್ತೆ ಸೇವ್ ಮಾಡಿ ಎಲ್ಲ ಒಂದ್ರಲ್ಲೇ ಮಾಡುವಂತ ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ, IDE ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಎಷ್ಟೊಂದು ಕಾಂಪೋನೆಂಟ್ಸ್ ಇದೆ. ಲೆಟ್ಸ್ ಸ್ಟಾರ್ಟ್ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಇಸ್ ದ ಟೈಟಲ್ ಬಾರ್. ವಿ ಕಾಲ್ ಇಟ್ ಆಸ್ ಎ ಟೈಟಲ್ ಬಾರ್. ಎನಿ ಟೈಟಲ್ ಬಾರ್ consists of a application name. Here our application name is Microsoft Visual Basic. ನಾವು ಯಾವ ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂತೀವೋ ಆ ಅಪ್ಲಿಕೇಶನ್ ನೇಮು ಯಾವಾಗ್ಲೂ ಟೈಟಲ್ ಬಾರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಓಪನ್ ಎ MS Word, so in title bar it will be displayed as a MS Word document. Okay, so if you use the MS Excel, so in title bar it will be displayed as a MS Excel. So in all Windows programs, any window application, the title bar consists of a application name and a project or document or Excel workspace name. ಯಾವ ವರ್ಕ್ ಸ್ಪೇಸ್ ನಾವು ಯೂಸ್ ಮಾಡ್ತಾ ಇರ್ತೀವೋ ಆ ವರ್ಕ್ ಸ್ಪೇಸ್ ನೇಮು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರತ್ತೆ. ಸೊ ವೆನ್ ಯು ಆರ್ ದ ವರ್ಡ್ ನ ಯೂಸ್ ಮಾಡಿದಾಗ ಡಾಕ್ಯುಮೆಂಟ್ ಇರುತ್ತೆ ವರ್ಕ್ ಸ್ಪೇಸು, ಎಕ್ಸೆಲ್ ನ ಯೂಸ್ ಮಾಡಿದಾಗ ಸ್ಪ್ರೆಡ್ ಶೀಟ್ ಇರುತ್ತೆ, ಪವರ್ ಪಾಯಿಂಟ್ ನ ಯೂಸ್ ಮಾಡಿದಾಗ ಸ್ಲೈಡ್ಸ್ ಇರುತ್ತೆ. ಸೊ ಇಲ್ಲಿ ವಿಜುವಲ್ ಬೇಸಿಕ್ ಅಲ್ಲಿ ವರ್ಕ್ ಸ್ಪೇಸ್ ಬಂದು ಏನಾಗಿರುತ್ತೆ, ನಮ್ಗೆ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಪ್ರಾಜೆಕ್ಟ್ 1 ಇಸ್ ದ ವರ್ಕ್ ಸ್ಪೇಸ್ ಆಫ್ ಇನ್ ವಿಜುವಲ್ ಬೇಸಿಕ್. ಓಕೆ, ನೆಕ್ಸ್ಟ್ ವಿ ನೋ ದಟ್ ಎವ್ರಿ ವಿಂಡೋಸ್, ನಾವು ಯಾವುದೇ ಒಂದು ವಿಂಡೋ ಅಪ್ಲಿಕೇಶನ್ ನ ಯೂಸ್ ಮಾಡಿದಾಗ ಯಾವ್ಯಾವ ಇರುತ್ತೆ, ನಮಗೆ ಒಂದು ಕಂಟ್ರೋಲ್ ಬಾಕ್ಸ್ ಇರುತ್ತೆ ಅಲ್ಲಿ. ಸೊ ಮಿನಿಮೈಸ್, ಓಕೆ, ಒಂದು ಮ್ಯಾಕ್ಸಿಮೈಸ್ ಅಂಡ್ ಕ್ಲೋಸ್ ಬಟನ್, ಈ 3 ಬಟನ್ಸ್ ಇರುತ್ತೆ. ಸೊ ಇದನ್ನ ನಾವು ಶಾರ್ಟ್ ಕಟ್ಸ್ ಆಗಿ ನಾವು ಯೂಸ್ ಮಾಡ್ಕೊಂತೀವಿ. ಸೊ ಮಿನಿಮೈಸ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ಸ್ ವಿಲ್ ಬಿ ಮಿನಿಮೈಸ್ಡ್ ಅಂಡ್ ಸ್ಟೋರ್ಡ್ ಇನ್ ದ ಟಾಸ್ಕ್ ಬಾರ್. ಓಕೆ, ನೌ see that one. So once again we click on the form ಮೇಲೆ ಕ್ಲಿಕ್ ಮಾಡಿದಾಗ ಅದು ಏನಾಗುತ್ತೆ, ನಮಗೆ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಮ್ಯಾಕ್ಸಿಮೈಸ್, ಆಲ್ರೆಡಿ ನಾವು ಮ್ಯಾಕ್ಸಿಮೈಸ್ ಅಲ್ಲೇ ಇದೀವಿ ನೋಡಿ, ಮ್ಯಾಕ್ಸಿಮೈಸ್. ಸೊ ಅಪ್ಲಿಕೇಶನ್ ನಾವು ಕ್ಲೋಸ್ ಮಾಡಬೇಕು ಅಂದ್ರೆ, ಸೊ ಸೇವ್ ಫೈಲ್ ಹತ್ರ ಹೋಗಾದ್ರೂ ಕ್ಲೋಸ್ ಮಾಡಬಹುದು, ಅಥವಾ ನಮ್ಗೆ ಎಲ್ಲೂ ಸಿಕ್ಲಿಲ್ಲ ಅಂದ್ರೆ ಸೊ ವಿಂಡೋ ಅಪ್ಲಿಕೇಶನ್ ಇಂಟು ಮಾರ್ಕ್ ಏನಿದೆ ಅದೇನ್ ಮಾಡತ್ತೆ, ಕ್ಲೋಸ್ ಮಾಡ್ಕೊಂಬರುತ್ತೆ ನೋಡಿ. ಇದನ್ನ ಕ್ಲೋಸ್ ಮಾಡಬಹುದು, ಮಾಡೋದ್ ಬೇಡ ಇವಾಗ. ಸೊ ನೆಕ್ಸ್ಟ್ ಟೈಟಲ್ ಬಾರ್ ಅಲ್ಲಿ ಏನಿರುತ್ತೆ, ಟೈಟಲ್ ಬಾರ್ ಕನ್ಸಿಸ್ಟ್ಸ್ ಆಫ್, ಸೊ ಟೈಟಲ್ ಆಫ್ ದ ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡ್ತಾ ಇದೀವಿ ಅಂತ ವರ್ಕ್ ಸ್ಪೇಸ್ ನೇಮ್ ನ ಯೂಸ್ ಇಂಪ್ಲೈ ಮಾಡುತ್ತೆ. ಹಾಗೆ ಏನಿರುತ್ತೆ, ಒಂದು ಮೆನು ಇರುತ್ತೆ, ಕ್ಲೋಸ್ ಅಂದ್ರೆ ಮಿನಿಮೈಸ್, ಮ್ಯಾಕ್ಸಿಮೈಸ್ ಅಂಡ್ ಕ್ಲೋಸ್ ಬಟನ್. ನೆಕ್ಸ್ಟ್ ಇಲ್ಲಿ ನಮಗೆ ಆಪರೇಟಿಂಗ್ ಮೋಡ್ಸ್ ಅಂತ ಕಾಣಿಸುತ್ತೆ, ಎಸ್ಪೆಷಲಿ ಇನ್ ವಿಜುವಲ್ ಬೇಸಿಕ್. ಇಲ್ಲಿ ಏನ್ ಬ್ರಾಕೆಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ,
3 ಆಪರೇಟಿಂಗ್ ಮೋಡ್ಸ್ ಬರುತ್ತೆ ನಮಗೆ ವಿಜುವಲ್ ಬೇಸಿಕಲಿ. ದ 3 ಆಪರೇಟಿಂಗ್ ಮೋಡ್ಸ್ ಆರ್ ಫಸ್ಟ್ ಒನ್ ಡಿಸೈನ್ ಮೋಡ್, ಸೆಕೆಂಡ್ ಒನ್ ರನ್ ಮೋಡ್ ಅಂಡ್ ಥರ್ಡ್ ಒನ್ ಬ್ರೇಕ್ ಮೋಡ್ ಅಂತ. ಸೊ ಈ ಬ್ರಾಕೆಟ್ ನಾವು ಯೂಸ್ ಮಾಡ್ತಾ ಇದ್ದಂಗೆ ಈ ಮೋಡ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವಾಗ್ಲೂ ನಾವು ಹೊಸದಾಗಿ ಒಂದು ಫಾರ್ಮ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಯಾವಾಗ್ಲೂ ಅದು ಡಿಸೈನ್ ಮೋಡ್ ಅಲ್ಲಿ ಇರುತ್ತೆ. ಸೊ ನೋಡಿ, ಜಸ್ಟ್ ಒಂದು ಸಿಂಪಲ್ ಆಗಿ ಫಾರ್ಮ್ ರನ್ ಮಾಡ್ತೀನಿ. ಇಲ್ಲಿ ಜಸ್ಟ್ ರನ್, ಇಲ್ಲಿ ಸ್ಟಾರ್ಟ್ ಅಂತ ಇದೆಯಲ್ಲ, ಸ್ಟಾರ್ಟ್ ಮೀನ್ಸ್ ಟು ರನ್ ದ ಅಪ್ಲಿಕೇಶನ್. ಅವಾಗ ನೋಡಿ ಚೇಂಜ್ ಆಗುತ್ತೆ, ಕಾಣಿಸ್ತಾ ಇದೆಯಾ, ಇಲ್ಲಿ ರನ್ ಮೋಡ್ ಬಂದಿದೆ. ಸೊ ಚೇಂಜ್ ಆಯ್ತು, ಆಪರೇಟಿಂಗ್ ಮೋಡ್ ಏನಾಯ್ತು, ಇಲ್ಲಿ ಚೇಂಜ್ ಆಯ್ತು. ಡಿಸೈನ್ ಇದೇನಾಯ್ತು, ಇಟ್ ವಿಲ್ ಬಿ ಚೇಂಜ್ ಟು ರನ್. ಸೊ ಇನ್ನೊಂದ್ ಕೆಲವೊಂದ್ಸತಿ ನಮಗೆ ಯಾವ್ದು ಬರುತ್ತೆ, ಬ್ರೇಕ್ ಮೋಡ್ ಬರುತ್ತೆ. ಪ್ರೋಗ್ರಾಮ್ ಎಲ್ಲ ಬರ್ದಾಗ, ಸೊ ಎರರ್ಸ್ ಇದ್ದಾಗ ನಾವು ಎರರ್ ಕಂಪಲೈಸೇಷನ್ ಮಾಡ್ಬೇಕಾದ್ರೆ ಏನ್ ಬರುತ್ತೆ, ಬ್ರೇಕ್ ಮೋಡ್ ಬರುತ್ತೆ. ನೆಕ್ಸ್ಟ್ ಅದನ್ನ ನೋಡ್ಕೊಂತಾ ಹೋಗೋಣ. ಓಕೆ, ಹಾಗಾಗಿ ಆಪರೇಟಿಂಗ್ ಮೋಡ್ಸ್ ಯಾವ್ಯಾವ ಆಗತ್ತೆ ಇಲ್ಲಿ, ಡಿಸೈನ್ ಮೋಡ್, ರನ್ ಮೋಡ್ ಅಂಡ್ ಬ್ರೇಕ್ ಮೋಡ್. ಬೈ ಡಿಫಾಲ್ಟ್ every time the operating mode is on design mode. Okay, so next comes to the menu bar.